ಮಕ್ಕಳಿಲ್ಲವೆಂದು ಒಂದು ಹೆಣ್ಣು ಮಗುವನ್ನು ತಂದು ದತ್ತು ಪಡೆದು ಪ್ರೀತಿಯಿಂದ ಸಾಕಿದರು. ಅವಳನ್ನು ಚೆನ್ನಾಗಿ ಓದಿಸಲು ಕೂಲಿ ಮಾಡಿ ಕಷ್ಟಪಟ್ಟು ದುಡಿಯುತ್ತಿದ್ದ ತಂದೆ. ಆದರೆ ಆ ಹುಡುಗಿ ಮಾತ್ರ 15 ವರ್ಷಕ್ಕೆ ಓಡಿ ಹೋಗಿ ಮದುವೆ ಮಾಡಿಕೊಂಡು ಗರ್ಭಿಣಿಯಾಗಿ ಹಿಂತಿರುಗಿದ ಮಗಳು. ಮುಂದೆ ಅಪರೂಪದ ನಾನು ಕಂಡ ಸತ್ಯ ಘಟನೆ. ಬನ್ನಿ ನೋಡೋಣ. ತುಮಕೂರಿನ ಸಮೀಪದ ಹಳ್ಳಿಯೊಂದರಿಂದ ಬೆಂಗಳೂರಿಗೆ ಕೆಲಸವನ್ನು ಅರಿಸಿ ಹೆಂಡತಿ ಸುಶೀಲನೊಡನೆ ನರಸಪ್ಪ ಬಂದು ವರ್ಷಗಳೇ ಸಂದಿವೆ. ವಿದ್ಯಾವಂತರಲ್ಲವಾದ್ದರಿಂದ ದೊಡ್ಡ ಕೆಲಸದ ಆಸೆಯೇನೂ ಅವರಿಗಿರಲಿಲ್ಲ. ತುಸು ಕಂದು ಮೈಬಣ್ಣ, ಒಳ್ಳೆಯ ಮೈಕಟ್ಟು ಗಂಡ ಹೆಂಡತಿಯರದು. ಸುಶೀಲ ಲಕ್ಷಣವಾದ ಯುವತಿ. ಹೊಟ್ಟೆ ತುಂಬ ಊಟ, ಕಣ್ತುಂಬ ನಿದ್ದೆ, ಒಳ್ಳೆಯ ಆರೈಕೆ ಇದ್ದಿದ್ದರೆ ಅವಳು ಮತ್ತೂ ಚೆನ್ನಾಗಿ ಕಾಣಿಸಬಹುದು ಎನ್ನಿಸುತ್ತಿತ್ತು. ಈ ಊರಿಗೆ ಬಂದ ಹೊಸದರಲ್ಲಿ ಕಟ್ಟಡಗಳನ್ನು ಕಟ್ಟುವವರ ಹತ್ತಿರ ಕೂಲಿಯಾಗಿ ಮಣ್ಣು, ಇಟ್ಟಿಗೆ, ಮರಳು ಹೊರುವುದಕ್ಕೆ ಹೋಗುತ್ತಿದ್ದರು ಇಬ್ಬರು. ವಾಚ್ಮನ್, ಗಾರೆ ಕೆಲಸ ಹೀಗೆ ಬಡ್ತಿ ಹೊಂದಿದ್ದ ನರಸಪ್ಪ. ಸುಶೀಲಾಳಿಗೆ ಕೂಲಿ ಕೆಲಸವೇ ಮುಂದುವರೆದಿತ್ತು. ಬಿಸಿಲು, ಸಿಮೆಂಟ್, ಧೂಳು ಕೆಲಸ ಯಾಕೋ ಇಷ್ಟವಾಗದೆ ಕಷ್ಟವೆನಿಸತೊಡಗಿದ್ದರಿಂದ ಇಬ್ಬರೂ ಹೂ ತೋಟದ ಕೆಲಸಕ್ಕೆ ಹೋಗತೊಡಗಿದ್ದರು. ಜೊತೆಯಲ್ಲೇ ಸುಶೀಲ ಒಂದೆರಡು ಮನೆಗಳ ಕೆಲಸವನ್ನು ವಹಿಸಿಕೊಂಡಿದ್ದಳು. ಖಾಲಿ ನಿವೇಶನವಿರುವ ಮಾಲೀಕನೊಬ್ಬರ ಅನುಮತಿಯ ಮೇರೆಗೆ ಚಿಕ್ಕದೊಂದು ಮಣ್ಣಿನ ಶೆಡ್ ಕಟ್ಟಿಕೊಂಡಿದ್ದರು. ಇಬ್ಬರೂ ಕೆಲಸದಲ್ಲಿ ಅಚ್ಚುಕಟ್ಟು, ನಂಬಿಕೆಗೆ ಅರ್ಹರಾಗಿದ್ದರು. ವಸ್ತು, ಒಡವೆ, ಹಣ ಎದುರಿಗೆ ಬಿದ್ದಿದ್ದರೂ ಎತ್ತಿ ಮನೆಯಾಕೆಯ ಕೈಗೆ ಕೊಡುವ ಸ್ವಭಾವ ಸುಶೀಲಾಳದ್ದು. ಇಬ್ಬರಿಗೂ ನಮ್ಮ ಬಡಾವಣೆಯಲ್ಲಿ ಬೇಡಿಕೆ ಇದ್ದೇ ಇತ್ತು. ನಮ್ಮ ಮನೆಯ ತೋಟದ ಕೆಲಸವನ್ನು ಅವರೇ ವಹಿಸಿಕೊಂಡಿದ್ದರು. ಆಗೀಗ ಸಾಲ ಅಂತ ಪಡೆದುಕೊಂಡು ತಮ್ಮೂರಿಗೆ ಹೋಗಿ 4-6 ದಿನಗಳಿದ್ದು ಬರುವುದು ಅವರ ರೂಢಿಯೇ ಆಗಿತ್ತು. ಸಂಜೆಯಾಗುತ್ತಿದ್ದಂತೆ ಕುಡಿತದ ಚಟವೊಂದು ಅಂಟಿಕೊಂಡಿತ್ತು ನರಸಪ್ಪನಿಗೆ. ಒಂದಿಷ್ಟು ಬುದ್ಧಿ ಹೇಳುವಂತೆ ಕೇಳಿಕೊಂಡಿದ್ದಳು ಸುಶೀಲ. ಕುಡಿತದ ದುಷ್ಪರಿಣಾಮಗಳ ಬಗ್ಗೆ ತಿಳಿಸಿ ಹೇಳಿದ್ದೂ ಆಯಿತು. ಹಗಲೆಲ್ಲ ದುಡಿತೀನಿ, ರಾತ್ರಿ ಒಂದಿಟ್ಟು ಹಾಕೊಂಡ್ರೆ ಆರಾಮಾಗ್ತೈತೆ. ಅದಕ್ಕೂ ಇವಳು ಅಡ್ಡ ಬಂದರೆ ಕೆಟ್ಟ ಕೋಪ ಬರಕ್ಕಿಲ್ವ್ರಾ ಹೇಳಿ ಮತ್ತೆ. ತನ್ನ ಚಟವನ್ನು ಸಮರ್ಥಿಸಿಕೊಂಡಿದ್ದನಾತ. ಕುಡಿತದ ಬಗ್ಗೆ ಹೇಳಿದ್ದಕ್ಕಾಗಿ ಮನೆಯಲ್ಲಿ ಚೆನ್ನಾಗಿ ಮಂಗಳಾರತಿಯಾಗುತ್ತಿತ್ತಂತೆ. ಬರಬರುತ್ತಾ ಕುಡಿದಾಗ ಹೆಂಡತಿಗೆ ಬೈಯುವುದಕ್ಕೂ ತೊಡಗಿದ್ದನಂತೆ. ಚೆನ್ನಾಗಿ ಇರ್ತಾನೆ ನನ್ನ ಗಂಡ, ಮಕ್ಕಳು ಅಂದರೆ ಪಂಚಪಿರಾಣ ಅವ್ರಿಗೆ, ನಿನಗೊಂದು ಮಗಿನ ಹೇರಕ್ಕಾಗಲಿಲ್ವಾ ಅಂತ ಬೈತಾರೆ ಅಮ್ಮವ್ರೆ. ಮಗಿನ ಹೆತ್ತು ಕೊಟ್ಟರೆ ಕುಡಿತಾನೂ ಬಿಟ್ಟು ಬಿಡ್ತಾರಂತೆ. ನಾನು ಏನು ಮಾಡಲಿ ಅಮ್ಮವ್ರೆ, ನನಗೂ ಆಸೆ ಇರೋಕ್ಕಿಲ್ವಾ? ಒಂದು ದಿನ ಸುಶೀಲ ಗೋಳು ತೋಡಿಕೊಂಡಿದ್ದಳು. ಹೇಗೇ ಇರಲಿ, ಎಷ್ಟೇ ಬಡತನವಿರಲಿ, ತಮ್ಮದು ಎಂಬ ಮಗುವಿನ ಆಸೆ ಎಷ್ಟು ಸಹಜವಲ್ಲವೇ ಎನಿಸಿತ್ತು. ಆದರೆ ಸುಶೀಲಳನ್ನು ಹಾಗೆ ನಿಂದಿಸುವುದರ ಬದಲು ವೈದ್ಯರಲ್ಲಿಗೆ ಹೋಗಿ ಬರಬಹುದಲ್ಲ, ಅದನ್ನೇ ಅವಳಿಗೆ ಸೂಚಿಸಿದ್ದೆ. ವೈದ್ಯರನ್ನು ನೋಡಿ ಬರುವುದಕ್ಕಿಂತ ಮೊದಲು ಅಲ್ಲಿ ಇಲ್ಲಿ ದೇವರು, ಹರಕೆ ಎಂದೆಲ್ಲ ಹೋಗಿ ಬಂದದ್ದಾಗಿತ್ತು. ಯಾವ ಹರಕೆಯೂ ಫಲಿಸದಿದ್ದಾಗ ಮತ್ತೆ ನರಸಪ್ಪನ ಗಲಾಟೆ, ಸಿಡಿಮಿಡಿ ಹೆಚ್ಚಾಗತೊಡಗಿತ್ತಂತೆ. ಕೊನೆಗೆ ಚಾರಿಟಿ ಆಸ್ಪತ್ರೆಯೊಂದರಲ್ಲಿ ಬರುವ ಅನುಭವಿ ಪ್ರಸೂತಿ ತಜ್ಞರ ವಿಷಯ ತಿಳಿಸಿ ಅವಳನ್ನು ಕಳಿಸಿದ್ದೂ ಆಯಿತು. ಅಲ್ಲಿಗೆ ಹೋಗಿದ್ದ ಸುಶೀಲ ಮನೆಗೂ ಹೋಗದೆ ಸೀದಾ ನಮ್ಮಲ್ಲಿಗೆ ಬಂದಿದ್ದಳು. ನಂದೇನು ತೊಂದರೆ ಇಲ್ವಂತೆ ಅಮ್ಮವ್ರೆ, ನನ್ನ ಗಂಡನ್ನ ಪರೀಕ್ಷೆ ಮಾಡಬೇಕಂತೆ. ಬಿಸುದನಿಯಲ್ಲಿ ನುಡಿದ ಆ ಸಂಕೋಚದ ಮಾತುಗಳಲ್ಲಿ ಸಂತೋಷ ದಂಡಿಯಾಗಿಯೇ ಇತ್ತು. ಬಂಜೆ ತಾನಲ್ಲ, ಮಗುವನ್ನು ಹೆರಬಲ್ಲೆ ಎಂದು ವೈದ್ಯರು ತಿಳಿಸಿದ ಸತ್ಯ ಬಿಡುಗಡೆಯ ಭಾವದೊಂದಿಗೆ ಕಂದನ ಕನಸನ್ನು ಹೆಣೆಯತೊಡಗಿತ್ತು. ಹೆರಾದು ಹೆಣ್ಣಲ್ಲವ್ರ, ಅದಕ್ಕೆ ಯಾಕಮ್ಮವ್ರೆ ಗಂಡಸಿಗೆ ಪರೀಕ್ಷೆ ಮಾಡೋದು? ಅಮಾಯಕ ಮುಗ್ಧ ಪ್ರಶ್ನೆಗೆ ನಕ್ಕು, ಮಗು ಆಗಬೇಕಾದ್ರೆ ಇಬ್ಬರಲ್ಲೂ ಏನು ತೊಂದರೆ ಇರಬಾರದು. ನರಸಪ್ಪನನ್ನು ಮೊದಲು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗು ಸೂಕ್ಷ್ಮವಾಗಿ ತಿಳಿಸಿದ್ದೆ. ಅವರು ಒಪ್ಕೊಳಕ್ಕಿಲ್ಲ ಅಮ್ಮವ್ರೆ, 7 ನೋಡ್ತೀನಿ. ಹೌದು, ಸುಶೀಲಳ ಊಹೆಯಂತೆಯೇ ನರಸಪ್ಪ ವೈದ್ಯರ ಹತ್ತಿರ ಹೋಗಿರಲೇ ಇಲ್ಲ. ಅಥವಾ ಹೆಂಡತಿಗೆ ಗೊತ್ತಿಲ್ಲದಂತೆ ಹೋಗಿ ಬಂದಿದ್ದನೇನೋ. ಮತ್ತೊಂದಷ್ಟು ದಿನ ಅವರಿಬ್ಬರ ಪತ್ತೆಯೇ ಇರಲಿಲ್ಲ. 2 ತಿಂಗಳ ನಂತರ ಪುಟ್ಟ ಕಂದವೊಂದನ್ನು ತಂದು ಮುಂದೆ ಹಿಡಿದಿದ್ದಳು. ಸಾಕೊಳ್ತೀವಿ, ಇದನ್ನು ಊರಿಂದ ತಂದಿದ್ದೀವಿ ಅಮ್ಮವ್ರೆ. ಎಲ್ಲಿಂದ, ಹೇಗೆ ಎಂದು ಹೆಚ್ಚು ಹೇಳಲು ಇಷ್ಟಪಟ್ಟಿರಲಿಲ್ಲ ಅವಳು. ಕೂಲಿ ನಾಲಿ ಅಂತ ಬದುಕಿರೋದು ಇವರು, ವಾಸ ಮಾಡ್ತಿರೋದು ಒಂದು ಶೆಡ್ನಲ್ಲಿ. ಹೀಗಿರೋರು ಆ ಎಳೆಯ ಕಂದನಿಟ್ಕೊಂಡು ಹೇಗೆ ನಿಭಾಯಿಸ್ತಾರೋ
ಅದರಲ್ಲೂ ಒಂದು ಹೆಣ್ಣು ಮಗುವನ್ನು ಸಾಕೋಕೆ ಮುಂದಾಗಿದ್ದಾರಲ್ಲ. ದತ್ತು ಸ್ವೀಕಾರ, ಕಾನೂನು ಕಟ್ಟಳೆಗಳು ಅದನ್ನೆಲ್ಲ ಎಲ್ಲಿ ಪಾಲಿಸಿರುತ್ತಾರೆ? ಹುಟ್ಟಿದ ತಾರೀಕಿನ ದಾಖಲಾತಿಗೆ ಸರ್ಟಿಫಿಕೇಟ್ ಬೇಡವೇ? ಮುಂದೆ ಅದಕ್ಕೆ ಪಾಲನೆ, ಪೋಷಣೆ, ಶಿಕ್ಷಣ ಎಲ್ಲವೂ ಹೇಗೆ ಸಾಧ್ಯ? ಇನ್ನು ಇವರ ಕೆಲಸವೂ ಸರದಿಯ ಪ್ರಕಾರವೇ ಮಾಡಬೇಕಾಗಬಹುದೇನೋ? ಮಗುವನ್ನು ನೋಡಿಕೊಳ್ಳಲು ಒಬ್ಬರು ಮನೆಯಲ್ಲಿರಲೇಬೇಕಲ್ಲವೇ? ಇವರದ್ದೇ ಮಗುವಾಗಿದ್ದರೂ ಆಗಲೂ ಈ ತೊಂದರೆಗಳು ಇದ್ದೇ ಇರುತ್ತಿತ್ತು. ಆದರೂ ಯಾಕೋ ಇವರ ತೀರ್ಮಾನ ಅಷ್ಟು ಸರಿಯಿಲ್ಲವೇನೋ ಎಂದೆನಿಸಿತ್ತು. ಅಂತೂ ಹೇಗೋ ಒಂದು ಮಗು ಸಿಕ್ತು ನಿಮಗೆ. ಈಗ ನಿನ್ನ ಗಂಡನಿಗೆ ಖುಷಿಯಾ? ಅಸಮಾಧಾನದ ಛಾಯೆ ಮಾತಿನಲ್ಲಿ ಧ್ವನಿಸಿರಬೇಕು. ಅದೇನೋ ಅರ್ಥವಾಯಿತೋ? ಪುಟ್ಟ ಮಗು ಬೊಚ್ಚು ಬಾಯಗಲಿಸಿ ನಕ್ಕಿತ್ತು. ಸುಶೀಲಾ ತನ್ನ ಮಾತನ್ನು ಒಂದಿಷ್ಟು ಗಣನೆಗೆ ತೆಗೆದುಕೊಳ್ಳದೆ ಮಗುವನ್ನು ನಿಷ್ಕಳಂಕ ಪ್ರೀತಿಯಿಂದ ಮುದ್ದಿಸುತ್ತಾ, ಹೇಗೆ ನಗ್ತಾಳೆ ನೋಡಿ ಅಮ್ಮವ್ರೆ, ನಿಮಗೆ ತೋರಿಸಿ ಆಶೀರ್ವಾದ ತಕ್ಕೊಂಡು ಹೋಗುವ ಅಂತ ಬಂದೆ. ಬಟ್ಟೆಗಿಟ್ಟೆ ಹಳೆದು ಪಳೆದು ಆಸರೆ ಒದ್ಯಾಕೆ ಒಂದಿಟ್ಟು ತೆಗ್ದಿಟ್ಬಿಡಿ, ಆಮ್ಯಾಗ ತಕ್ಕೊಂಡು ಹೋಯ್ತೀನಿ ಎಂದು ಹೇಳಿಕೊಂಡಿದ್ದಳು. ಒಳ್ಳೆಯದಾಗಲಿ, ಮಗು ಚೆನ್ನಾಗಿ ಬೆಳೆಯಲಿ ಎಂದು ಹೃದಯಪೂರ್ವಕವಾಗಿ ಹರಿಸುತ್ತಾ ಕಂದನ ಕೈಗೆ 102 ನೋಟುಗಳನ್ನಿಟ್ಟಿದ್ದೆ. ದೀರ್ಘವಾಗಿ ಯೋಚಿಸುತ್ತಾ ಸುಶೀಲಾ ಹೋದ ದಿಕ್ಕನ್ನೇ ದಿಟ್ಟಿಸುತ್ತಿದ್ದರೆ ಮಗುವಿನೊಡನೆ ಮುದ್ದು ಮುದ್ದಾಗಿ ಮಾತನಾಡುತ್ತಾ ಸುಶೀಲಾ ಸಂತೃಪ್ತಿಯ ಹೆಜ್ಜೆ ಹಾಕುತ್ತಿದ್ದಳು. ಆರ್ಥಿಕವಾಗಿ ಕೆಳಸ್ತರದಲ್ಲಿರುವವರು ಈ ಮಧ್ಯಮ, ಮೇಲು ಮಧ್ಯಮ ವರ್ಗದವರಂತೆ ಮುಂದಿನದ್ದನ್ನು, ಇದ್ದದ್ದನ್ನು, ಇಲ್ಲದ್ದನ್ನು ಯೋಚಿಸುತ್ತಾ ತಲೆ ಬಿಸಿ ಮಾಡಿಕೊಳ್ಳುವುದಿಲ್ಲವೇನೋ? ಹಾಗೆ ಯೋಚಿಸುವುದರಿಂದ ಅವರಿಗೆ ಪ್ರಯೋಜನವೂ ಆಗದು. ಆ ಸಮಯಕ್ಕೆ, ಆ ಕಾಲಕ್ಕೆ ಹೇಗೋ ಹಾಗೆ 3 ತಲೆಮಾರಿನದಿರಲಿ, ನಾಳಿನ ಚಿಂತೆಯೂ ಅವರಿಗಿರದು. ಮನವು ವಾಸ್ತವವನ್ನು ಬೆದಕುತ್ತಿತ್ತು. ಹೀಗೆ 4-6 ಮನೆಗಳಿಂದ ಮಗುವಿಗೆ ಬಟ್ಟೆ, ಬೆಡ್ಶೀಟ್, ಹಳೆಯ ಹತ್ತಿಯ ಸೀರೆಗಳನ್ನು ಸಂಪಾದಿಸಿಯೇ ಬಿಟ್ಟಳು. ನರಸಪ್ಪನಿಗಂತೂ ಮಗುವನ್ನು ಬಿಟ್ಟು ಕದಲುವ ಮನಸ್ಸೇ ಇಲ್ಲ. ಕೊನೆಗೆ ಅದಕ್ಕೂ ಅವರಿವರಿಂದ ಬುದ್ಧಿ ಹೇಳಿಸಬೇಕಾಯಿತು. ಸುಶೀಲಾ, ಕೂಲಿ ಮಾಡೋಕ್ಕೆ ಹೋಗದಿದ್ರೆ ಮಗಿನ ಪಾಡು ಹೆಂಗ ಅಮ್ಮವ್ರೆ? ನನಗೆ ಏಟು ದುಡಿಯೋಕ್ಕಾದೀತು ಎಂಬ ಅವಳ ಕಳವಳ ಸಹಜವೇ ಆಗಿತ್ತು. ಮಗು ಜೋಪಾನ ಎಂದು ಮತ್ತೆ ಮತ್ತೆ ಹೇಳಿ ಕೆಲಸಕ್ಕೆ ಹೋಗತೊಡಗಿದ್ದ ನರಸಪ್ಪ. ಮಗು ಚೆನ್ನಾಗಿ ಅವರಿಗೆ ಒಗ್ಗಿಕೊಂಡಿದ್ದೂ ಆಯಿತು. ಪುಟ್ಟ ಶಾಂತ ಚೆನ್ನಾಗಿಯೇ ಬೆಳೆಯತೊಡಗಿದ್ದಳು. ಹೇಳಿದಂತೆ ಕುಡಿತವನ್ನು ಬಿಡದಿದ್ದರೂ ಸಾಕಷ್ಟು ಕಡಿಮೆ ಮಾಡಿದ್ದ ನರಸಪ್ಪ. ಹೆಡ್ ಮಾಸ್ತರನ್ನು ಕಾಡಿಬೇಡಿ ಹುಟ್ಟಿದ ತಾರೀಕಿನ ಬಗ್ಗೆ ಹೇಗೋ ವ್ಯವಸ್ಥೆ ಮಾಡಿ ಶಾಂತಾಳನ್ನು ಶಾಲೆಗೆ ಸೇರಿಸುವ ಸಮಯವೂ ಸನ್ನಿಹಿತವಾಗಿತ್ತು. ಅಷ್ಟೇ ಏಕೆ, ಇಂಗ್ಲಿಷ್ ಮಾಧ್ಯಮದ ಶಾಲೆಗೆ ಕೆಲಸಕ್ಕೆ ಹೋಗುವ ಮನೆಯವರೊಬ್ಬರನ್ನು ಒಪ್ಪಿಸಿ ಹಣವಿಲ್ಲದೆ ನರ್ಸರಿಯಿಂದಲೇ ಮನೆ ಪಾಠಕ್ಕೂ ಕಳಿಸುವ ವ್ಯವಸ್ಥೆಯಾಯಿತು. ನನ್ನ ಮಗಳನ್ನು ಆಫೀಸರೋ ಇಂಜಿನಿಯರೋ ಮಾಡ್ತೀನಿ ಅಮ್ಮವ್ರೆ, ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದ. ಆ ಹುಡುಗಿ ಏನೋ ಶಾಲೆಗೆ ಹೋಗುತ್ತಿದ್ದಳು. ಆದರೆ ಓದು ಪಾಠವೆಂದರೆ ಅವಳಿಗೆ ಅಷ್ಟಕ್ಕಷ್ಟೇ. ನರಸಪ್ಪನ ದಾಕ್ಷಿಣ್ಯಕ್ಕೆ ಪಾಠ ಹೇಳಿಕೊಡುತ್ತಿದ್ದ ರಾಗಿಣಿಯವರು ವರ್ಷ ಕಳೆದ ನಂತರ ನಾನೇ ಬೇಕಾದರೆ ತಿಂಗಳಿಗೆ 100 ರೂಪಾಯಿ ಕೊಟ್ಟು ಬಿಡ್ತೀನಿ, ಇವಳಿಗೆ ಪಾಠ ಹೇಳಿಕೊಳ್ಳೋಕ್ಕೆ ನನಗಾಗೋಲ್ಲ ಎಂದು ಜಾರಿಕೊಂಡಿದ್ದರು. ಅವರ ಅನುಭವವನ್ನು ಕೇಳಿದ ಬೇರೆಯವರೂ ನರಸಪ್ಪನ ಬೇಡಿಕೆಗೆ ಸ್ಪಂದಿಸಿರಲಿಲ್ಲ. ಇಂಗ್ಲಿಷ್ ಮೀಡಿಯಂ ಅಂತ ಹಠ ಯಾಕೆ, ಕನ್ನಡದಲ್ಲೇ ಓದಿಸೋ, ಮಗುವಿಗೂ ಸುಲಭವಾಗುತ್ತೆ. ಯಾಕೋ ಮಾತುಗಳು ಪಥ್ಯವಾಗದೆ ಮುಖ ದುಮ್ಮಿಕ್ಕಿಸಿಕೊಳ್ಳುತ್ತಿದ್ದನಾತ. ಅವನ ಮಗಳು ಇಂಜಿನಿಯರ್ ಆಗುವುದನ್ನು ನಾವು ತಪ್ಪಿಸುತ್ತಿರುವಂತೆ ಅನ್ನಿಸಿರಬೇಕು. ಬೆಳವಣಿಗೆಯು ವಯಸ್ಸಿಗೆ ಮೀರಿದ್ದು ಎನ್ನಿಸುತ್ತಿತ್ತು. ಅವಳನ್ನು ಮನೆಯಲ್ಲಿ ಬಿಟ್ಟು ಇಬ್ಬರು ಕೆಲಸಕ್ಕೆ ಹೋಗುತ್ತಿದ್ದರು. ಖಾಲಿ ಸೈಟಿನಲ್ಲಿದ್ದ ಆ ಚಿಕ್ಕ ಶೆಡ್ನಲ್ಲಿ ಶಾಂತಿಗೆ ಚೆನ್ನಾಗಿ ಓದುವ ಅವಕಾಶವೂ ಕಡಿಮೆಯೇ. ಆದರೆ ಶಾಂತಿಯ ಬಗ್ಗೆ ದಂಪತಿ ಬೆಟ್ಟದಷ್ಟು ಕನಸನ್ನು ಕಟ್ಟಿಕೊಂಡಿದ್ದಂತೂ ನಿಜ. ಅವಳು ಆಸೆ ಪಟ್ಟಿದ್ದನ್ನು ಹೇಗೋ ಪೂರೈಸುತ್ತಿದ್ದರು. ಹೀಗೆ ಶಾಂತ ಬೆಳೆಯುತ್ತಾ ಹೋದಳು. ಮಕ್ಕಳನ್ನು 10ನೇ ತರಗತಿಯವರೆಗೂ ಅನುತ್ತೀರ್ಣಗೊಳಿಸಬಾರದೆಂಬ ಕಾನೂನಿನಿಂದಾಗಿ ಶಾಂತಿ 8ನೇ ತರಗತಿಯವರೆಗೂ ಬಂದಿದ್ದಳು. ಹೈಸ್ಕೂಲ್ ಮೆಟ್ಟಿಲು ತುಳಿದ ದಿನವಂತೂ ಅದೆಷ್ಟು ಸಂಭ್ರಮವೋ ತಾಯಿ ತಂದೆಯರಿಗೆ. ಈ ಸಂಭ್ರಮದಲ್ಲಿ ಅವರಿರುವಾಗಲೇ ಅವರಿವರಿಂದ ಸುದ್ದಿಯೊಂದು ಬಂದಿತ್ತು. ಗಂಡ ಹೆಂಡತಿಯರಿಬ್ಬರು ಮನೆಯಲ್ಲಿ ಊಟ ತಿಂಡಿ ಬಿಟ್ಟು ದುಃಖಿಸುತ್ತಿರುವುದನ್ನು ಸಹಿಸಲಾಗದೆ ನಾವು 4 ಮಂದಿ ಅವರ ಶೆಡ್ಗೆ ಹೋಗಿ ಸಾಂತ್ವನ ಹೇಳಲು ಪ್ರಯತ್ನಿಸಿದೆವು.
ಗಿಣಿ ಸಾಕ್ದಂಗೆ ಸಾಕಿದ್ವಿ ಅಮ್ಮವ್ರೆ. ನೋಡಿ ಪತ್ತೆನೇ ಇಲ್ದಂಗೆ ಹೋಗವಳೆ. ಬಟ್ಟೆ ಬರೀ ಒಂದಿಟ್ಟು ಕಾಸು ತಗೊಂಡು ಹೋಗವಳೆ. ಕರುಳರಿಯುವಂತಹ ಸುದ್ದಿ. ತಮಗೆ ಕಷ್ಟವಿದ್ದರೂ ಆ ಮಗುವನ್ನು ತಂದು ತಮ್ಮ ಶಕ್ತಿ ಮೀರಿ ಸಲಹಿದ್ದಾರೆ. ಅವಳಿಗೆ ಉತ್ತಮ ಭವಿಷ್ಯ ರೂಪಿಸುವುದೇ ಅವರ ಹಗಲು ರಾತ್ರಿಯ ಚಿಂತೆಯಾಗಿತ್ತು. ತಾವು ಹೆತ್ತ ಮಗು ಆಗಿದ್ದರೆ ಹಿಂಗಾಗ್ತಾ ಇರಲಿಲ್ವಾ ಅಮ್ಮವರೇ? ಅವಳ ಪ್ರಶ್ನೆಗೆ ಏನೆಂದು ಉತ್ತರಿಸುವುದು? ಏನೇನೋ ಯೋಚಿಸಿ ತಲೆ ಕೆಡಿಸ್ಕೋಬೇಡ. ನೋಡ್ತಾ ಇರಿ, ಒಂದು ದಿನ ಅವಳೇ ಬಂದು ಬಿಡ್ತಾಳೆ. ರಾಧಿಕಾ ಹೇಳಿದ ಮಾತಿನಲ್ಲಿ ಅವರಿಗೆ ವಿಶ್ವಾಸವಿತ್ತೋ ಇಲ್ಲವೋ? ಹೌದು, ಮುಂದೊಂದು ದಿನ ಮನೆಗೆ ಬಂದ ಶಾಂತಿಯ ಕತ್ತಿನಲ್ಲಿ ಅರಿಶಿನ ಕೊಂಬು ಕಟ್ಟಿದ ಅರಿಶಿನದ ದಾರವಿತ್ತು. ಅಪ್ಪ ಅಮ್ಮ ಕೆಲಸಕ್ಕೆ ಹೋದಾಗ ನಡೆದ ಪ್ರೀತಿಯ ಕತೆ. ಆಮೇಲೆ ಅವನೇ ಕರೆದುಕೊಂಡು ಹೋಗಿ ಮದುವೆಯಾಗಿದ್ದು. ಅತ್ತೆ ಮಾವ ಊರಲ್ಲಿರುವುದಾಗಿಯೂ ನಿಧಾನವಾಗಿ ಅವರಿಗೆ ತಿಳಿಸಿ ಆಶೀರ್ವಾದ ಪಡೆಯುವುದಾಗಿಯೂ ತಿಳಿಸಿದ್ದಳು. ಏನೋ ಸಂಶಯದ ಸುಳಿವು ಎಲ್ಲರಿಗೂ ಕಾಡತೊಡಗಿತ್ತು. ಅಂತಹ ಜೋಪಡಿಯಲ್ಲಿ ಬೆಳೆದಿದ್ದರಿಂದಲೇ ಹೀಗೆಲ್ಲ ಆಯಿತೆ? ಒಬ್ಬಳನ್ನೇ ಬಿಟ್ಟು ಕೆಲಸಕ್ಕೆ ಹೋಗುತ್ತಿದ್ದುದು ಸರಿಯಾಗಲಿಲ್ಲವೇ? ಅಥವಾ ಅವಳ ಹುಟ್ಟಿನ ಹಿನ್ನೆಲೆಯೇ ಕಾರಣವಾಗಿದ್ದಿತ್ತೆ? ಹಾಗೆ ಯೋಚಿಸುವುದು ಸರಿಯೇ? ಒಟ್ಟಾರೆ ಹಿಂದು ಮುಂದಿನ ಯೋಚನೆ ಇಲ್ಲದೆ ಅವಳು ನಡೆದುಕೊಂಡ ರೀತಿಯಂತೂ ಭವಿಷ್ಯಕ್ಕೆ ಮಾರಕವಾಗಿತ್ತು. ಸಾಕು ತಾಯಿ ತಂದೆಯರ ಆಸೆಯನ್ನೆಲ್ಲ ಭಗ್ನಗೊಳಿಸಿತ್ತು. ಮದುವೆಯಾದವನು ಎಂಥವನೋ? ಅವನು ತಾಯಿ ತಂದೆಯವರಿಗೂ ಹೇಳಿಲ್ಲ. ಹುಡುಗಿಗೆ 15 ತುಂಬುವುದರಲ್ಲಿದೆ ಅಷ್ಟೆ. ಏನೋ ಅವಸರವಾಗಿತ್ತು ಹುಡುಗಿಗೆ. ಮುಂದೆ ಅಲ್ಲಿ ಹುಡುಗನ ತಾಯಿ ತಂದೆಯರು ಸೇರಿಸಿಕೊಳ್ಳುವರೆ ಎಲ್ಲವೂ ಅಯೋಮಯವಾಗಿತ್ತು. ಆದರೆ ಕಣ್ಮರೆಯಾಗಿ ಹೋದ ಮಗಳು ಮನೆಗೆ ಬಂದಿದ್ದಂತೂ ದಂಪತಿಗಳಿಗೆ ಸಂತಸ ತಂದಿತ್ತು. ಮಗಳ ತಪ್ಪನ್ನೆಲ್ಲ ಮರೆತು ಮಾಮೂಲಿನಂತೆ ಕೆಲಸಕ್ಕೆ ಹೋಗತೊಡಗಿದ್ದರು. ಶಾಂತಿ ಮೈಕೈ ತುಂಬಿಕೊಂಡು ಮತ್ತಷ್ಟು ಲಕ್ಷಣವಾಗಿ ಕಾಣುತ್ತಿದ್ದಳು. ಅಳಿಯ ಬೇರೆ ಊರಿಗೆ ಕೆಲಸದ ಮೇಲೆ ಹೋಗಿದ್ದಾನೆ. ಈಗ ತಮ್ಮ ಹುಡುಗಿಗೆ 4 ತಿಂಗಳು. ಡಾಕ್ಟರ್ಗೆ ತೋರಿಸಿದ್ದೀವಿ. ಇನ್ನೊಂದೆರಡು ತಿಂಗಳಲ್ಲಿ ಅವನು ಬರ್ತಾನಂತೆ. ಫೋನ್ ನಂಬರ್ ಕೊಟ್ಟಿದ್ದಾನೆ. ಮತ್ತೆ ಭವಿಷ್ಯದಲ್ಲಿ ಭರವಸೆಯನ್ನಿಟ್ಟಿದ್ದರು ದಂಪತಿಗಳು. ಅನುಮಾನದ ಎಳೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡೇ ನಾನು ಧೈರ್ಯದ ಮಾತುಗಳನ್ನಾಡಿದ್ದೆ. ಅಥವಾ ನನ್ನ ಸ್ವಭಾವವೇ ಹಾಗೇನೋ ಎಂದು ಅಳಿದುಕೊಂಡು ಮಾಮೂಲಾಗಿರಲು ಪ್ರಯತ್ನಿಸಿದ್ದೆ. ಮಧ್ಯ ವಯಸ್ಸಿನ ತೊಂದರೆಗಳು ಈಗಾಗಲೇ ಸುಶೀಲಾಳನ್ನು ಕಾಡತೊಡಗಿದ್ದವು. ಸಂಶಯದ ಎಳೆಯೇ ಗಟ್ಟಿಯಾಗಿ ಬಿಟ್ಟಿತ್ತು. ಫೋನ್ ಕರೆಗೆ ಸ್ಪಂದಿಸುವುದನ್ನು ಬಿಟ್ಟಿದ್ದನಾತ. ನಾಟ್ ವ್ಯಾಲಿಡ್ ಎಂದು ಬರುವ ಮರುತ್ತರವನ್ನು ನನ್ನ ಕಿವಿಗೂ ಹಿಡಿದಿದ್ದಳು ಸುಶೀಲಾ. ಮುಂದೊಂದು ದಿನ ಸುಂದರವಾದ ಹೆಣ್ಣು ಮಗುವನ್ನು ನನ್ನ ಮುಂದೆ ಹಿಡಿದು, ಹಳೆ ಬಟ್ಟೆಗಿಟ್ಟೆ, ಹೊದಿಕೆ, ಹತ್ತಿ ಸೀರೆ ಏನಾರ ಇದ್ದರೆ ಕೊಡ್ತೀರಾ ಅಮ್ಮವ್ರೆ ಎಂದು ಕೇಳಿದಾಗ ತಲೆಯಾಡಿಸುತ್ತಾ 100ರ 2 ನೋಟುಗಳನ್ನು ಆಕೆಯ ಕೈಗಿಟ್ಟಿದ್ದೆ. ಅದೇ ಶೆಡ್ನಲ್ಲಿಯೇ ಶಾಂತಿ ಬೆಳೆದಂತೆಯೇ ಆ ಪುಟ್ಟ ಮಗುವೂ ಬೆಳೆಯತೊಡಗಿತ್ತು. ಮತ್ತೊಂದು ದಿನ ಈ ಎಳೆ ಕಂದನ್ನು ಬಿಟ್ಟು ಮತ್ತೆ ಶಾಂತಿ ಎಲ್ಲೋ ಹೋಗಿಬಿಟ್ಟವಳೆ ಎಂದು ಸುದ್ದಿ ಮುಟ್ಟಿಸಿದ ಸುಶೀಲಾಳಿಗೆ ಏನೆಂದು ಸಾಂತ್ವನ ಹೇಳುವುದು ಎಂದು ಯೋಚಿಸುತ್ತಿರುವಾಗಲೇ ಕೈಯಲ್ಲಿದ್ದ ಕಂದ ಬೊಚ್ಚುಬಾಯಿ ಅಗಲಿಸಿ ನಗುತ್ತಿತ್ತು. ನೀನು ನಿನ್ನವಂತರ ಆಗಬಾರ್ದು ಎಂದು ಪಚಪಚನೆ ಮಗುವನ್ನು ಮುದ್ದಿಸಿದ ಸುಶೀಲಾಳ ಸಹನೆಗೆ ಬಲೆ ಎನ್ನಿಸಿತ್ತು ನನಗೆ. ಈ ಅಪರೂಪದ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆನ ಕೇಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.